ಕಲ್ಯಾಣ ಕರ್ನಾಟಕದ ಹಿಂದುಳಿದ ಪ್ರದೇಶದ ಕಲಬುರಗಿಯಲ್ಲಿ ನಿರ್ಮಾಣ ಮಾಡಲಾದ ಸರ್ಕಾರಿ ಯುನಾನಿ ಆಸ್ಪತ್ರೆಯನ್ನು ಶ್ರೀ ಮಲ್ಲಿಕಾರ್ಜುನ್ ಖರ್ಗೆರವರು ಮತ್ತು ಶ್ರೀಮತಿ ಕನೀಜ್ ಫಾತಿಮಾರವರು ದಿನಾಂಕ 10 ಫೆಬ್ರವರಿ 2019 ರಂದು ಉದ್ಘಾಟಿಸಿದರು. ಉದ್ಘಾಟನೆ ಕಾರ್ಯಕ್ರಮಕ್ಕೆ ಹಲವಾರು ಅಧಿಕಾರಿಗಳು ಮತ್ತು ಗಣ್ಯರು ಇದ್ದರು. ಬಳಿಕ ಮಾತನಾಡಿದ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆರವರು, ನೂರಾರು ವರ್ಷಗಳ ಇತಿಹಾಸ ಹೊಂದಿರುವ ಯುನಾನಿ ವೈದ್ಯ ಪದ್ಧತಿ ಆರೋಗ್ಯಕ್ಕೆ ಯಾವುದೇ ಅಡ್ಡಪರಿಣಾಮ ಬೀರುವುದಿಲ್ಲ ಎಂದು ಹೇಳಿದರು. ಮತ್ತು ಬದಲಾದ ಆಹಾರ ಶೈಲಿ ಸೇರಿದಂತೆ ವಿವಿಧ ಕಾರಣಗಳಿಂದ ದಿನಕ್ಕೊಂದು ಬಗೆಯ ರೋಗಗಳು ಕಾಣಿಸಿಕೊಳ್ಳುತ್ತಿವೆ. ಇದಕ್ಕೆಲ್ಲ ಯುನಾನಿಯಲ್ಲಿ ಶಾಶ್ವತ ಪರಿಹಾರವಿದೆ ಎಂಬುದನ್ನು ಜನಜಾಗೃತಿ ಮೂಡಿಸುವ ಮೂಲಕ ದೇಸಿ ವೈದ್ಯ ಪದ್ಧತಿಯತ್ತ ಗಮನ ಸೆಳೆಯಬೇಕಿದೆ ಎಂದು ಹೇಳಿದರು. ಯುನಾನಿ ಆಸ್ಪತ್ರೆಯ ನಿರ್ಮಾಣವು ಸುಮಾರು 5 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾಗಿದೆ. ಆಸ್ಪತ್ರೆಯಲ್ಲಿ 50 ಹಾಸಿಗೆಗಳ ವ್ಯವಸ್ಥೆ ಕಲ್ಪಿಸಲಾಗಿದೆ ಎಂದು ಮಾತನಾಡಿದರು. ಸರ್ಕಾರಿ ಯುನಾನಿ ಆಸ್ಪತ್ರೆ 50 ಹಾಸಿಗೆಯ ಈ ಕಟ್ಟಡ ಸುಮಾರು 4 ಕೋಟಿ 85 ಲಕ್ಷ ರೂಪಾಯಿ ಖರ್ಚು ಮಾಡಿ ಇವತ್ತು ಕಟ್ಟಿದ್ದಾರೆ. ಅದರ ಉದ್ಘಾಟನೆಯನ್ನ ನಾವು ಇವತ್ತು ನೆರವೇರಿಸಿದ್ದೇವೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತಹ ಶ್ರೀಮತಿ ಕನೀಜ್ ಫಾತಿಮಾಜಿಯವರೇ, ಶಾಸಕರು ಹಾಗೂ ಈ ವೇದಿಕೆಯ ಮೇಲೆ ಕುಳಿತಂತಹ ಎಲ್ಲ ಕಾರ್ಪೊರೇಟರ್ಗಳೇ, ಮೇಯರು ಮತ್ತು ಎಲ್ಲ ಮುಖಂಡರುಗಳೇ, ಇಲ್ಲಿ ನೆರೆದಂತಹ ಬಂಧುಗಳೇ, ತಾಯಿಂದರೇ, ಮಾಧ್ಯಮದ ಮಿತ್ರರೇ, ಕ್ಷಮಿಸಬೇಕು. ಸಮಯದ ಅಭಾವದಿಂದ ನಾನು ಇಲ್ಲಿಂದ ಮತ್ತೆ ಹೆಡ್ರಾಮಿಗೆ ಹೋಗಬೇಕಾಗಿದೆ. ಅದಕ್ಕೆ ಸಮಯದ ಅಭಾವದಿಂದ ನಾವು ಬೇಗನೆ ಮುಗಿಸಬೇಕಾದಂತಹ ಸಂದರ್ಭ. ಅದಕ್ಕಾಗಿ ನಾನು ಹೆಚ್ಚು ಹೇಳದೆ ಈ ಒಂದು ಸರ್ಕಾರಿ ಯುನಾನಿ ಆಸ್ಪತ್ರೆ ಒಂದು ಒಳ್ಳೆಯ ಆಸ್ಪತ್ರೆ ಕಟ್ಟಡ ಇವತ್ತು ಬಂದಿದೆ. ಇದಕ್ಕಾಗಿ ನಮ್ಮ ಅಧಿಕಾರಿಗಳು ಬೆಂಗಳೂರಿಂದ ಕೂಡ ಬಂದಿದ್ದಾರೆ ಮತ್ತು ಈ ಒಂದು ಆಸ್ಪತ್ರೆಗೆ ಸಾಕಷ್ಟು ಶ್ರಮವನ್ನ ಪಟ್ಟಂತ ಅಧಿಕಾರಿಗಳು ಹಾಗೂ ಡಾಕ್ಟರ್ಗಳು ಮತ್ತು ಈ ಯುನಾನಿಯ ಎಲ್ಲ ಸ್ಟಾಫ್ ಮೆಂಬರ್ಸ್ ಅವರೆಲ್ಲರಿಗೂ ನಾನು ಇವತ್ತು ಅಭಿನಂದಿಸ್ತೇನೆ. ಕಾರಣ ಇಂಥ ಒಂದು ಒಳ್ಳೆ ಕಟ್ಟಡ ನಮ್ಮ ಗುಲ್ಬರ್ಗಾದಲ್ಲಿ ನಾರ್ತ್ ಅಸೆಂಬ್ಲಿ ಸೆಗ್ಮೆಂಟ್ನಲ್ಲಿ ಬಂದಿದೆ. ಇದರ ಉಪಯೋಗವನ್ನ ಈ ಭಾಗದ ಜನ ತೆಗೆದುಕೊಳ್ಬೇಕು. ಯಾಕಂದ್ರೆ ಹೆಚ್ಚಾಗಿ ಎಲ್ಲರೂ ದೊಡ್ಡ ದೊಡ್ಡ ಆಸ್ಪತ್ರೆಗಳಿಗೆ ಹೋಗ್ತಕ್ಕಂಥದ್ದು ಪ್ರಯತ್ನ ಮಾಡ್ತಾರೆ. ಆದರೆ ನಾನು ತಿಳ್ಕೊಂಡದ ಮಟ್ಟಿಗೆ ಇದು ಯುನಾನಿ ಸಿಸ್ಟಮ್ ಪ್ರಾರಂಭ ಆಗಿದ್ದೇ ಗ್ರೀಕ್ ದೇಶದಿಂದ ಮತ್ತು ಅತ್ಯಂತ ಕಡಿಮೆ ಖರ್ಚದಲ್ಲಿ ಒಳ್ಳೆ ಗುಣಮುಖ ಆಗ್ತಕ್ಕಂಥ ಈ ಒಂದು ಔಷಧಿಗಳು ಮತ್ತು ಅದರ ಕಂಟೆಂಟ್ಗಳು ಇದರಲ್ಲಿ ಇವೆ. ಅದಕ್ಕಾಗಿ ಇದನ್ನ ಯುನಾನಿ ಆಗಲಿ ಆಯುರ್ವೇದಿಕ್ ಆಗಲಿ ಇದಕ್ಕೆ ನಾವು ಒತ್ತು ಕೊಡ್ತಕ್ಕಂಥ ಅವಶ್ಯಕತೆ ಕೂಡ ಇದೆ. ಕೆಲವು ದೊಡ್ಡ ದೊಡ್ಡ ಕಾಯಿಲೆಗಳು ಅದಕ್ಕೆ ಕ್ವಿಕ್ ಆಕ್ಷನ್ ಬೇಕು ಅಥವಾ ತಕ್ಷಣ क्योर क्या सारे देश के कोने कोने में ये
यूनानी हॉस्पिटल्स है। और यूनानी हॉस्पिटल का फायदा क्या है कि इसको साइड इफेक्ट कम है, इसमें कोई ज्यादा लोगों को इससे नुकसान नहीं होता, उनके शरीर को, उनके जो भी उनके तकलीफात है उसको दुरुस्त करने में एक मदद मिलता है। और बहुत कम लोग जानते हैं कि यूनानी मेडिसिन से जितना इफेक्ट है उतना इफेक्ट दूसरे जो ये है आप सिस्टम्स है उससे भी बेहतर सिस्टम है। लेकिन जरा देरी से होने की वजह से लोग, समय बहुत लगने की वजह से आजकल लोग इंजेक्शन लेने की तरफ भागते हैं। टैबलेट को कम देख के या जो भी खाना पीना रहना इसके बारे में जो भी कहते हैं उसका पालन नहीं करते, इसीलिए कभी कभी लोग जल्दी परहेज नहीं करते, इसलिए जल्दी लोग बड़े बड़े हॉस्पिटल की तरफ भागते हैं।